ನಿನ್ನೆ CM ಸಿದ್ದರಾಮಯ್ಯನವರಿಗೇ ಸುರ್ಜೇವಾಲಾ ನೇರವಾಗಿ ಫೋನ್ ಹಾಯಿಸಿದರು, ಫೋನ್ ಹಾಕಿ ಮಾತಾಡಿದ್ರು. ಈ ರೀತಿ ಸಭೆಗಳನ್ನು ಮಾಡಬೇಡಿ ಅಂತ ಹೇಳಿದ್ರು. ಮೊದಲು CM ಜೊತೆ ದಲಿತ ಸಭೆ ಅದರ ಬಗ್ಗೆ ಚರ್ಚೆ ಆಯಿತು. ಅದಾದಮೇಲೆ ಪರಮೇಶ್ವರ್ ಜೊತೆಗೆ ಫೋನ್ನಲ್ಲಿ ಮಾತುಕತೆ ಆಯಿತು. ಯಾವುದೇ ಕಾರಣಕ್ಕೂ ಈ ರೀತಿ ಸಭೆ ಮಾಡಬೇಡಿ ಅಂತ ಸುರ್ಜೇವಾಲಾ ಹೇಳಿದರು. ಎಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಮಾತಾಡೋಣ, ದಲಿತ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋಣ, ನಾನು ಕೂಡ ಬೆಂಗಳೂರಿಗೆ ಬರ್ತೀನಿ, ಎಲ್ಲರೂ ಒಟ್ಟೊಟ್ಟಾಗಿ ಕೂತ್ಕೊಳ್ಳೋಣ, CM DCM ಎಲ್ಲರೂ ಇರಲಿ ಅಂತ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಆರಂಭದಿಂದ ಇಲ್ಲಿ ತನಕ ಅಂದರೆ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಯಾವುದಾದ್ರೂ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ DCM ಹೊರತಾಗಿ ಆಗಿರೋದನ್ನು ನೋಡಿದ್ದೀವ? ಎಲ್ಲದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ಉಪಸ್ಥಿತಿ ಇದ್ದೇ ಇರುತ್ತೆ, ಅವರ ಪ್ರಭಾವ ಇದ್ದೇ ಇರುತ್ತೆ. ಸೊ ಅದನ್ನು DK ಶಿವಕುಮಾರ್ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಕೂಡ. ಭಾಳ ಬುದ್ಧಿವಂತ ರಾಜಕಾರಣಿ. ಎಲ್ಲೆಲ್ಲಿ ಹೆಂಗೆ ತನ್ನ ಪ್ರಭಾವ ಇರಬೇಕು, ಏನು ಎತ್ತ, ಆ ಪ್ರಭಾವ ಹೆಂಗೆ ಕೈ ತಪ್ಪಾರ್ದು, ಎಲ್ಲ ಕಡೆಗೂ ನಾನು ಕಾಣಬೇಕು, ಈ ಔಟ್ ಆಫ್ ದ ಸೈಟ್ ಔಟ್ ಆಫ್ ದ ಮೈಂಡ್ ಅಂತ ಆಗಬಾರ್ದು. ಹಾಗಾಗಿ ಎಲ್ಲದರಲ್ಲೂ ಕೂಡ ತಾನಿರೋದು ಅದು ನೋಡಿದ್ದೀವಿ. ಸೊ ಹೀಗಾಗಿ ಇದ್ಯಾವುದೇ ಉಸಾಬರಿಗಳೇ ಬೇಡ ಅಂತ ಹೈಕಮಾಂಡ್ ನೇರವಾಗಿ ಇಲ್ಲಿ ಮಾತಾಡ್ತು. ಯಾವುದೇ ಕಾರಣಕ್ಕೂ ಈ ರೀತಿ ಸಭೆಗಳನ್ನು ಮಾಡಬೇಡಿ ಅನ್ನುವಂಥ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. DK ಶಿವಕುಮಾರ್ ಯಾರ್ಯಾರನ್ನ ಭೇಟಿಯಾದರು, ಯಾವ್ಯಾವ ಚರ್ಚೆಗಳನ್ನು ಮಾಡಿದರು, ಯಾವ್ಯಾವ ರೀತಿ ಮಾತಾಡಿದರು, ಅಂತೂ ಇಂತೂ ಹೈಕಮಾಂಡ್ ನಾಯಕರು ಇಲ್ಲಿನ ನಾಯಕರ ಬಾಯನ್ನು ಹೇಗೆ ಮುಚ್ಚಿದ್ರು, ಜೊತೆಗೆ ಏನೇನು ಕಾರ್ಯಕ್ರಮಗಳಿದ್ದು ಸಭೆಗಳು ಅದೆಲ್ಲವೂ ಕೂಡ ಹೆಂಗೆ ಮುಂದಕ್ಕೆ ಹೋಯಿತು ಅದ್ರ ಬಗ್ಗೆ ನಾವು ಮಾತಾಡೋಣ. ಬನ್ನಿ, ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ಇದು ಯಾಕೋ ಇದು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. 136 ಸೀಟು ಸಾಮಾನ್ಯ ಸಂಗತಿ ಅಲ್ಲ. ಇದು ಎಲ್ಲೋ ಒಂದು ಕಡೆ ಒಗ್ಗಟ್ಟನ್ನು ಜಾಸ್ತಿ ಮಾಡಬೇಕಾಗಿತ್ತು, ಬಲವನ್ನು ಜಾಸ್ತಿ ಮಾಡಬೇಕಾಗಿತ್ತು. ಜೊತೆಗೇನು ಅಂತಂದರೆ ವಿಪಕ್ಷಗಳ ಬಾಯನ್ನು ಮುಚ್ಚಿಸುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇಡಬೇಕಾಗಿತ್ತು. ಆದರೆ ಅದು ಆಗ್ತಾ ಇಲ್ಲ. ಅದು ಒಬ್ಬರಾದ ಮೇಲೆ ಒಬ್ಬರು ಮೀಟಿಂಗ್ಗಳು ಮಾಡ್ತಾರೆ, ಒಬ್ಬರಾದ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಇದು ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ರವಾನಿಸ್ತಿದೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಹೀಗಾಗಿ DK ಶಿವಕುಮಾರ್ ನೋಡೋ ತನಕ ನೋಡಿದ್ರು, ಹೋಗಿ ನೇರವಾಗಿ ಹೋಗಿ ಎಲ್ಲಿಂದ ಬೀಗ ಹಾಕಿಸ್ಬೇಕಲ್ಲ ಅಲ್ಲಿಂದಲೇ ಬೀಗ ಹಾಕಿಸಿ ಬಂದಿದ್ದಾರೆ. ಏನು ನಡೀತಾ ಇದೆ ರಂಗನಾಥ್? ಬಿಜೆಪಿಯ ಭಿನ್ನಮತವನ್ನ ಒಂದು ಲೈನ್ ನಲ್ಲಿ ಹೇಳಬಹುದು, ಆದ್ರೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಬಣ ರಾಜಕೀಯಗಳನ್ನ ಒಂದು ಲೈನ್ ನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದೊಂದು ದಿಕ್ಕು, ಒಂದೊಂದು ನಾಯಕನ ಕನಸು ಒಂದೊಂದು ರೀತಿ ಇದೆ, ಒಬ್ಬೊಬ್ಬ ನಾಯಕ ಒಂದೊಂದು ರೀತಿಯಲ್ಲಿ ಸ್ಟ್ರಾಟಜಿ ಮಾಡ್ತಿದ್ದಾನೆ. ಅದಕ್ಕೆ ಈಗ ದಲಿತ ಅಹಿಂದ ನಾಯಕರ ಒಂದು ಒಕ್ಕೂಟ ಏನಿದೆ ಅದು ಒಂದು ರೀತಿಯಲ್ಲಿ ಆರ್ಮಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಹೊರಟಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ, ನೇರವಾಗಿ ದೆಹಲಿಯ ಅಂಗಳದಿಂದಲೇ ಆಗ್ತಾ ಇದೆ. ಪರಮೇಶ್ವರ್ ಅವರು ಇವತ್ತು ಎಲ್ಲ ದಲಿತ ಶಾಸಕರಿಗೆ ಮತ್ತು ST ಸಮುದಾಯದ ನಾಯಕರಿಗೆ, ಶಾಸಕರಿಗೆ ಒಂದು ಔತಣಕೂಟವನ್ನ ನೀಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಅದಕ್ಕಿಂತ ಮುಂಚಿತವಾಗಿ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ಸ್ಪಾರ್ಕ್ ಆಗೋ ರೀತಿಯಲ್ಲಿ ಮಾಡಿದೆ. ಹೀಗಾಗಿ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ DK ಶಿವಕುಮಾರ್ ಅವರು ವಿದೇಶ ಪ್ರವಾಸವನ್ನ ಮುಗಿಸಿ ನೇರವಾಗಿ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ದೆಹಲಿಯ ಚುನಾವಣೆಯ ನೆಪವನ್ನ ಒಡ್ಡಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ರಾಜ್ಯದಲ್ಲಿ ಏನೇನಾಗ್ತಿದೆ ಅನ್ನುವಂತ ಸಂಪೂರ್ಣ ವಿವರಗಳನ್ನ ಕೊಡ್ತಾರೆ. ಅಹಿಂದ ನಾಯಕರಿಗೆ ಈಗ ಇರುವಂತಹ ಒತ್ತಡ ಮತ್ತು ಅವರು ಹೇಳ್ತಾ ಇರುವಂತಹ ಪದೇ ಪದೇ ಅಂಶ ಅಂತಂದ್ರೆ, ಅಧಿಕಾರ ಹಂಚಿಕೆಯ ಸೂತ್ರ ಏನಾರು ಇದ್ರೆ ಅದನ್ನ ಬಹಿರಂಗವಾಗಿ ಹೇಳಿ. ಕೇವಲ AICC ನಾಯಕರು 4 ಗೋಡೆಯ ಮಧ್ಯೆ ಕೂತು ನಿರ್ಧಾರ ಮಾಡುವಂಥದ್ದು ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಬೇಕು ಮತ್ತು ಕಳೆದ ಹಲವಾರು ದಿನಗಳಿಂದ ಸರ್ಕಾರ ಬರುವಂತಹ ಸಂದರ್ಭದಲ್ಲಿರ್ಬೋದು, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಉಪಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಎಲ್ಲ ಗೆಲುವಿನಲ್ಲಿಯೂ ಕೂಡ ಅಹಿಂದ ನಾಯಕರ ಪಾತ್ರ ದೊಡ್ಡದಿದೆ. ಆ ಕಾರಣಕ್ಕೋಸ್ಕರ ಅಹಿಂದ ನಾಯಕರಿಗೆ ಆದ್ಯತೆಯನ್ನ ಹೈಕಮಾಂಡ್ ನೀಡಬೇಕು ಅನ್ನುವಂಥದ್ದು ಮೊಟ್ಟ ಮೊದಲನೇ ಆಗ್ರಹ. KPC ಅಧ್ಯಕ್ಷರ ಬದಲಾವಣೆ ಆಗೋದಾದ್ರೆ ಮತ್ತೆ ಅಹಿಂದ ನಾಯಕರಿಗೆ ಆ ಸ್ಥಾನವನ್ನ ಭರ್ತಿ ಮಾಡಬೇಕು. ಆ ಮೂಲಕ ಅಹಿಂದ ಸಮುದಾಯವನ್ನ ಎಲ್ಲಿಯೂ ಕೂಡ ಕೈಬಿಟ್ಟು ಹೋಗದೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಅಹಿಂದ ನಾಯಕರ ಆಗ್ರಹ. ಈ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾಗಿ DK ಶಿವಕುಮಾರ್ ಅವರು ಕೂಡ ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ. ಜೊತೆಗೆ ಅಹಿಂದ ನಾಯಕರಿಂದ ಈ ರೀತಿಯ ತಮ್ಮ ಪ್ರಾಬಲ್ಯವನ್ನ ತೋರಿಸಬೇಕು ಅನ್ನುವಂತಹ ಏನು ಇಚ್ಛೆ ಇದೆ, ಅದು ಈ ರಾಜಕೀಯ ಇಚ್ಛಾಶಕ್ತಿ ಏನಿದೆ ಅದು ಈ ರೀತಿಯ ಡಿನ್ನರ್ ಮೀಟಿಂಗ್ಗಳ ಮೂಲಕ ಹೊರಬರ್ತಾ ಇದೆ. ಪರಮೇಶ್ವರ್ ಅವರು ಕರೆದಂತಹ ಡಿನ್ನರ್ ಮೀಟಿಂಗ್ ಕೂಡ DK ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಅಲರ್ಟ್ ಆಗಿ ಅದನ್ನ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪಿಸೋದಕ್ಕೆ ಕಾರಣವಾಯಿತು.
ಇಲ್ಲಿ ಕೇವಲ ಇದೊಂದೇ ವಿಷಯ ಮಿಳಿತವಾಗಿಲ್ಲ. ಕೆಪಿಸಿ ಅಧ್ಯಕ್ಷ ಸ್ಥಾನವಿದೆ, ಮುಂದೆ ಅಧಿಕಾರ ಹಂಚಿಕೆಯ ಸೂತ್ರ ಬಂದಂತೆ ಆದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅಹಿಂದ ನಾಯಕರನ್ನ ಕನ್ಸಿಡರ್ ಮಾಡಬೇಕು, ಅಹಿಂದ ನಾಯಕರ ಕಾಂಟ್ರಿಬ್ಯೂಷನ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂತಹ ಒಂದು ಕ್ಲೇಮ್ ಅನ್ನು ಕೂಡ ಅಹಿಂದ ನಾಯಕರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಪದೇ ಪದೇ ಆಗ್ತಾ ಇರುವಂತಹ ಮೀಟಿಂಗ್ಗಳು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಲ್ಲಿ ಕೀಲಿಯನ್ನ ಹಾಕಬೇಕು ಅಲ್ಲಿ ಹೋಗಿ ಕೀಲಿ ಹಾಕಿ ತಿರುವ ರೀತಿಯಲ್ಲಿ ಮಾಡ್ತಾ ಇದೆ ರಂಗನಾಥ್. ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಪ್ರಸನ್ನ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ.